ನಮಸ್ಕಾರ. ಪಿವಿ ನ್ಯೂಸ್ ಪೀಪಲ್ಸ್ ವಾಯ್ಸ್ ಚಾನೆಲ್ಗೆ ಸ್ವಾಗತ. ಚಾಮರಾಜನಗರ ಜಿಲ್ಲೆಯ ಯಳಂದೂರು ತಾಲೂಕಿನ ಪಟ್ಟಣ ಪಂಚಾಯಿತಿ ಮುಂಭಾಗ ವಿವಿಧ ಬೇಡಿಕೆಗೆ ಆಗ್ರಹಿಸಿ ಪೌರ ನೌಕರರಿಂದ ಅನಿರ್ದಿಷ್ಟಾವಧಿಯ ಮುಷ್ಕರ ಮಾಡಲಾಯಿತು. ಪಟ್ಟಣ ಪಂಚಾಯಿತಿ ನೌಕರರಾದ ಮಲ್ಲಿಕಾರ್ಜುನ ಸ್ವಾಮಿ ಮಾತನಾಡಿ, ರಾಜ್ಯ ಸರ್ಕಾರವು ಬೇಡಿಕೆಗಳ ಈಡೇರಿಕೆಗಾಗಿ 45 ದಿನಗಳ ಗಡುವು ಕೊಟ್ಟಿತು. ಬಳಿಕ ಸಾಂಕೇತಿಕ ಪ್ರತಿಭಟನೆ ಆರಂಭಿಸಿ ಗಡುವು ಮುಗಿದ ಬಳಿಕ ಅನಿರ್ದಿಷ್ಟಾವಧಿಯ ಮುಷ್ಕರ ಕೈಗೊಳ್ಳಲು ತೀರ್ಮಾನಿಸಲಾಗಿತ್ತು. ಅದರಂತೆ ರಾಜ್ಯಾದ್ಯಂತ ನೌಕರರು ಕೈಗೆ ಕಪ್ಪು ಪಟ್ಟಿ ಧರಿಸಿ ಕೆಲಸ ಮಾಡುವ ಜೊತೆಗೆ ಜಿಲ್ಲೆ ಮತ್ತು ತಾಲೂಕು ಮಟ್ಟದಲ್ಲಿ ಪಂಜಿನ ಮೆರವಣಿಗೆ ನಡೆಸಲಾಗಿತ್ತು. ಜಿಲ್ಲಾ ಉಸ್ತುವಾರಿ ಸಚಿವರು, ಶಾಸಕರಿಗೂ ಮನವಿ ನೀಡಲಾಗಿತ್ತು. ಆದರೂ ಸರ್ಕಾರ ನಮ್ಮ ಬೇಡಿಕೆಗಳಿಗೆ ಸ್ಪಂದಿಸಿಲ್ಲ. ನಮ್ಮ ನ್ಯಾಯಯುತ ಬೇಡಿಕೆಗಳನ್ನು ಅನಿರ್ದಿಷ್ಟಾವಧಿಯ ಮುಷ್ಕರದ ಮೂಲಕವೇ ಈಡೇರಿಸಬೇಕಾದ ಸ್ಥಿತಿ ಸೃಷ್ಟಿಯಾಗಿದೆ. ಹಾಗಾಗಿ ಇಂದು ಪಟ್ಟಣ ಪಂಚಾಯಿತಿ ಮುಂಭಾಗ ಕಾರ್ಯನಿರ್ವಹಿಸುತ್ತಿರುವ ಪೌರ ನೌಕರರು ಕಸ ಸಂಗ್ರಹ, ವಿಲೇವಾರಿ, ಸ್ವಚ್ಛತೆ, ನೀರು ಪೂರೈಕೆ, ಒಳಚರಂಡಿ ನಿರ್ವಹಣೆ ಕೆಲಸಗಳನ್ನು ಸ್ಥಗಿತಗೊಳಿಸಿ ಸರ್ಕಾರ ನಮ್ಮ ಬೇಡಿಕೆ ಈಡೇರಿಸುವವರೆಗೂ ಮುಷ್ಕರ ಕೈಬಿಡುವುದಿಲ್ಲ ಎಂದು ತಿಳಿಸಿದರು. ನಂತರ ಮಹಿಳಾ ಪೌರ ನೌಕರರು ಮಾತನಾಡಿ ಬೇಡಿಕೆ ಈಡೇರಿಸುವಂತೆ ಆಗ್ರಹಿಸಿದರು. ಪ್ರತಿಭಟನೆಯಲ್ಲಿ ಶ್ರೀಮತಿ ವಿಜಯಲಕ್ಷ್ಮಿ, ಆರ್ ಸುರೇಶ್, ಮನೋಜ್, ಪರಶಿವಮೂರ್ತಿ, ರೇಖಾ, ವಿಜಯ್, ಮಲ್ಲಿಕಾರ್ಜುನ, ಲಕ್ಷ್ಮಿ, ರಘು, ಜಗದೀಶ್, ಸಂತೋಷ್, ಮಾದೇಶ್, ಅಮಾಸೆ, ನಾಗರಾಜ್, ಆರ್ಯಮ್ಮ, ಮಂಜುನಾಥ್, ಗಣೇಶ್, ರಾಮ, ಬಿಳಿಗಿರಿ, ರಂಗಸ್ವಾಮಿ, ಕುಮಾರ್, ಶೋಭಾ, ಶಾಂತಿ, ನಾಗಮ್ಮ, ಬಣ್ಣಮ್ಮ, ಮುರುಗೇಶ್, ಚಂದ್ರಶೇಖರ್, ಸುಕನ್ಯಾ, ಮದನ್ ಕುಮಾರ್, ನಾಗೇಂದ್ರ ಮತ್ತಿತರರು ಉಪಸ್ಥಿತರಿದ್ದರು. ವರದಿ ಮಣಿಕಂಠ ನಾಯಕ್, ಚಾಮರಾಜನಗರ. ಹೊರಗುತ್ತಿಗೆಯಿಂದ ನಮಗೂ ಇನ್ನೂ ಕಾಯಂ ಗುಣಿಸ್ಲಿಲ್ಲ. ಆಮೇಲೆ ವಾಟರ್ ಮ್ಯಾನ್ಗಳು, ಡ್ರೈವಿಂಗ್ಗಳು, ಕ್ಲೀನರ್ಸ್ಗಳು, ಲೋಡರ್ಸ್ಗಳು ಯಾರಿಗೂ ಪರ್ಮನೆಂಟ್ ಆಗಿಲ್ಲ. ಅವ್ರು ನೇರ ಪಾವತಿ ಮಾಡಿಕೊಡ್ಬೇಕಂತ ಕೇಳ್ಕೊತಾ ಇದ್ವಿ. ಹಾಗೆ ನಮಗೂ ಕಾಯಂ ಮಾಡಿಕೊಡ್ಬೇಕಂತ ಸರ್ಕಾರದಿಂದ ಮನವಿ ಮಾಡ್ಕೊತಾ ಇದ್ವಿ. ದಯವಿಟ್ಟು ನಮ್ಮ ಮನವಿ ಅವ್ರಿಗೆ ಮುಟ್ಲಿ ಸರ್, ಅವ್ರು ಕೇಳಲಿ ಸರ್, ನಮಗೊಂದೇನೋ ಒಂದು ಒಳ್ಳೇದು ಮಾಡಿಕೊಡ್ಲಿ ಸರ್, ಅಷ್ಟೇ ಕೇಳ್ಕೊತಾ ಇದ್ವಿ ಸರ್. ಏನಿಲ್ಲ ಸರ್, ನಮ್ಮ ಬೇಡಿಕೆಗಳನ್ನ ಈಡೇರಿಸ್ಕೊಡ್ಲಿ ಅಂತ ಹೇಳ್ತಾ ಇದ್ವಿ ಸರ್. ನಮಸ್ಕಾರ. ಈ ದಿನ ಕರ್ನಾಟಕ ರಾಜ್ಯ ಪೌರ ನೌಕರರ ಸಂಘ ಕೇಂದ್ರ ಕಚೇರಿ ಚಿತ್ರದುರ್ಗ ಅವರ ಆದೇಶದಂತೆ ಹಾಗೂ ಜಿಲ್ಲಾ ಪೌರ ನೌಕರರ ಸಂಘ ಅವರ ಆದೇಶ ಮತ್ತು ಪಟ್ಟಣ ಪಂಚಾಯಿತಿ ಯಳಂದೂರು ಶಾಖಾ ವತಿಯಿಂದ ಸಂಘದ ಆದೇಶದಂತೆ ಹಲವಾರು ದಿನಗಳಿಂದ ಹಂತ ಹಂತವಾಗಿ ನಮ್ಮ ಬೇಡಿಕೆಗಳನ್ನು ಈಡೇರಿಸುವ ಸಲುವಾಗಿ ಅವರಿಗೆ ಮನವಿ ಪತ್ರಗಳನ್ನು ಸಲ್ಲಿಸಿದ್ದು, ಸರ್ಕಾರ ಮತ್ತು ಮಾನ್ಯ ಸಚಿವರು ಇನ್ನೂ ಯಾವುದೇ ರೀತಿಯ ಆಶಾಭಾವನೆ ಉಳ್ಳಂತಹ ಮಾಹಿತಿಯನ್ನು ನಮಗೆ ಇನ್ನೂ ನೀಡುವುದಿಲ್ಲ. ಹಾಗಾಗಿ ರಾಜ್ಯ ಸರ್ಕಾರದ ಕರೆಯೊಂದಿಗೆ ನಮ್ಮ ನ್ಯಾಯಯುತ ಬೇಡಿಕೆಗಳನ್ನು ಈಡೇರಿಸಬೇಕಾಗಿ ಎಲ್ಲ ರಾಜ್ಯಾದ್ಯಂತ ಎಲ್ಲ ಪೌರ ಸೇವಾ ನೌಕರರು ಅವರವರ ಸ್ಥಳೀಯ ಸಂಸ್ಥೆಗಳಲ್ಲಿ ಮುಷ್ಕರವನ್ನು ಅನಿರ್ದಿಷ್ಟಾವಧಿ ಮುಷ್ಕರವನ್ನು ಸ್ಟಾರ್ಟ್ ಮಾಡಿರೋದ್ರಿಂದ ನಮ್ಮಲ್ಲೂ ಕೂಡ ನಮ್ಮ ನೌಕರರ ಬೇಡಿಕೆಗಳನ್ನು ಈಡೇರಿಸಬೇಕು ಅಂತ ಸರ್ಕಾರಕ್ಕೆ ಒತ್ತಾಯ ಮಾಡುವ ಉದ್ದೇಶದಿಂದ ಈ ಒಂದು ಮುಷ್ಕರವನ್ನು ಪ್ರಾರಂಭಿಸಿದ್ದೇವೆ. ಈಗಲಾದರೂ ನಮ್ಮ ಸ್ಥಳೀಯ ಸಂಸ್ಥೆಗಳಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಎಲ್ಲ ನೌಕರರ ಬೇಡಿಕೆಗಳನ್ನು ಸರ್ಕಾರ ಮನಗಂಡು ಆದಷ್ಟು ಬೇಗ ನಮ್ಮ ಬೇಡಿಕೆಗಳನ್ನು ಈಡೇರಿಸಲಿ ಅಂತ ಈ ಮೂಲಕ ತಮ್ಮಲ್ಲಿ ಒತ್ತಾಯ ಮಾಡ್ತಾ ಇದ್ದೇವೆ.